ಮುಂಗಾರದ ಇದು ವಾತಾವರಣ ಬಿಸಿ. ವಾತಾವರಣ ಮುಂಗಾರು ಅನ್ನೋದು ಶಬ್ದ, ಇದಕ್ಕೆ ನಾವು ಮನ್ಸೂನ್ ಅಂತ ಕರಿತೀವಿ. ಮನ್ಸೂನ್ ಅನ್ನೋ ಶಬ್ದ ಮೌಸಿಮ್ ಅಂತ ಒಂದು ಶಬ್ದದಿಂದ ಬದಲಾಗಿದೆ. ಇದು ಮೌಸಿಮ್ ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಗಾಳಿಯ ದಿಕ್ಕು ಬದಲಾಗೋದಕ್ಕೆ ನಾವು ಮನ್ಸೂನ್ ಅಂತ ಕರಿತೀವಿ. ಮುಂದೆ ಈ ಮನ್ಸೂನು ನಮ್ಮ ಭಾರತದ ಆರ್ಥಿಕತೆಯ ಇದು ಒಂದು ಜೀವನಾಡಿ. 60% ಕೃಷಿಗೆ ನೀರಾವರಿಗೆ ಆಧಾರವಾಗಿರ್ತೈತಿ. ಮತ್ತು ಬಂಪರ್ ಬೆಳೆಗೆ ಇದು ಭಾಳ ಮುಖ್ಯ ಕಾರಣ ಮನ್ಸೂನು. ಜಲ ವಿದ್ಯುತ್ ಮತ್ತು ಕುಡಿಯುವ ನೀರಿಗೆ ಭಾಳ ಮನ್ಸೂನ್ ಮೇಲೆ ನಾವು ಅವಲಂಬನೆ ಆಗಿವಿ. ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಹೆಚ್ಚು ಜನರು ವ್ಯವಸಾಯದ ಮೇಲೆ ಅವಲಂಬನೆ ಆಗಿರುವುದರಿಂದ ನಮಗೆ ಭಾಳ ಮನ್ಸೂನು ಮುಖ್ಯ. ಇದು ಮನ್ಸೂನ್ ಅಂದ್ರೆ ನಮ್ಮ ದೇಶದಲ್ಲಿ ಶಿವಮೊಗ್ಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಅಲ್ಲಿ ಅದು ಆಗುಂಬೆ ಮತ್ತು ಹೊಸನಗರದ ಹುಲಿಕಲ್ ಅಂತೇಳಿ ಐತಿ. ಅಲ್ಲಿ ಸುಮಾರು ಒಂದು ವರ್ಷಕ್ಕೆ 800 ಸೆಂಟಿಮೀಟರ್ ಮಳೆ ಆಗುತ್ತೆ. ನಮ್ಮ ದೇಶದಲ್ಲೇ ಸೆಕೆಂಡ್ ಹೈಯೆಸ್ಟು. ಚಿರಾಪುಂಜಿಯಲ್ಲಿ ಅದು ಫಸ್ಟು, ನಮ್ಮದು ಸೆಕೆಂಡ್ ಹೈಯೆಸ್ಟು. 180ರಷ್ಟು ಮಳೆ ಭರ್ತಿ ಮಳೆ ಆಗ್ಬೇಕಾಯ್ತಂದ್ರೆ ನಾವು ಮನ್ಸೂನಲ್ಲಿ ಅಂದರೆ ಮಾನ್ಸೂನಲ್ಲಿ 80% ಭಾಗ ಅಷ್ಟು ಮಳೆ ಆಗಿಬಿಡ್ತೈತಿ. 80% ಆಗ್ಬಿಡುತ್ತೆ. ಮತ್ತು ಅದು ಇನ್ನೊಂದು ಏನಾಗುತ್ತೆ, ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಂದ್ರೆ ಗಾಳೆಲ್ಲ ನೈಋತ್ಯ ದಿಕ್ಕಿನಿಂದ ಬೀಸ್ತಾ ಇರ್ತೈತಿ, ಕೆಲವೊಂದು ಪಶ್ಚಿಮ ದಿಕ್ಕಿನಿಂದ ಬೀಸ್ತಾ ಇರ್ತೈತಿ. ಆ ವೇಳೆಯಲ್ಲಿ ಏನಾಗಿಬಿಡ್ತೈತೆ ಅಂದ್ರೆ ಇವು ಪಶ್ಚಿಮ ಘಟ್ಟಗಳು ಜಾಸ್ತಿ ಎತ್ತರ ಇರ್ತಾವಲ್ಲ, ಅವೆಲ್ಲ ಈ ಗಾಳಿಯನ್ನು ತಡೆ ಒಡ್ತಾವೆ. ಆ ತಡೆ ಒಡ್ಡಿದಾಗ ಈ ಒಂದು ಗಾಳಿ ತಾನೇ ಮೇಲಕ್ಕೆ ಎತ್ತಲ್ಪಟ್ಟು ತಂಪಾಗಿ ಅಲ್ಲೇ ಸಾಕಷ್ಟು ಮಳೆಯನ್ನು ಸುರಿಸ್ತಾವೆ ಕರಾವಳಿ ಮತ್ತು ಮಲೆನಾಡಿನಲ್ಲಿ. ಹೀಗಾಗಿ ಅಲ್ಲಿ ಜಾಸ್ತಿ ಮಳೆ ಆಗ್ತೈತಿ. ಮುಂದೆ ಆ ಗಾಳಿಯು ಪೂರ್ವದ ಕಡೆ ಚಲಿಸ್ತೈತಿ. ಆ ಪೂರ್ವದ ಕಡೆ ಚಲಿಸ್ಬೇಕಾದ್ರೆ ಆಗಾಳೆ ಅದು ಸಾಕಷ್ಟು ತೇವಾಂಶವನ್ನು ಕಳ್ಕೊಂಡ್ಬಿಟ್ಟಿರ್ತೈತಿ. ಹೀಗಾಗಿ ಕರ್ನಾಟಕದ ಪೂರ್ವದ ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಮತ್ತು ಪಶ್ಚಿಮ ಜಿಲ್ಲೆಗಳಲ್ಲಿ ಅಂದ್ರೆ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಇರ್ತೈತಿ. ಇಲ್ಲಿ ನೀವು ಪ್ರತಿ ವಾರ್ಷಿಕ ಸರಾಸರಿ ಮಳೆ ನೀವು ನೋಡ್ಬೋದು. ಇಲ್ಲೆಲ್ಲ ಇಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು 400 ಸೆಂಟಿಮೀಟರ್ ಮಳೆ ಆಗುತ್ತೆ. ಇಲ್ಲೆಲ್ಲ ಡಾರ್ಕ್ ಯೆಲ್ಲೋ ಕಲರ್ ಇದೆಯಲ್ಲ, ಡಾರ್ಕ್ ಬ್ಲೂ ಕಲರು, ಬ್ಲೂ ಕಲರು 400 ಸೆಂಟಿಮೀಟರ್ ತನಕ ಮಳೆ ಆಗುತ್ತೆ. ಕರಾವಳಿ, ಮಂಗಳೂರು, ಉತ್ತರ ಕನ್ನಡ, ಉಡುಪಿ. ಅದರ ಇಡೀ ದೇಶದಲ್ಲೇ ನಮ್ಮ ದಕ್ಷಿಣ ಭಾರತದಲ್ಲೇ ಜಾಸ್ತಿ ಆಗುತ್ತೆ ಮಳೆ ಸರ್. ಅತಿ ಜಾಸ್ತಿ ಮಳೆ ಆಗುತ್ತೆ. ಈ ವರ್ಷ ಅಲ್ವಾ ಸರ್ ಇದು? ಈ ವರ್ಷ ಅಲ್ಲ, ಇದು ಒಂದು ಸರಾಸರಿ, ಒಂದು 30 ವರ್ಷದ ಸರಾಸರಿ ಇದು. 30 ವರ್ಷದ್ದು. ಒಂದು ಪೂರ್ವದ ಕಡೆ ಹೋದ್ರೆ ಅಂದ್ರೆ ನೋಡಿ ಭಾಳ ಕಡಿಮೆ ಆಗುತ್ತೆ. ಬರೀ 50ರಿಂದ 60 ಸೆಂಟಿಮೀಟರ್ ಮಳೆ ಆಗುತ್ತೆ. ಈ ಕಡೆ ಬಂದ್ರೆ ಅಂದ್ರೆ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಈ ಕಡೆ ಬಂದ್ರೆ ಹಿಂಗೆ ಇಷ್ಟೊಂದು ಪ್ರದೇಶದಿಂದ ಪ್ರದೇಶ, ಜಿಲ್ಲಾದಿಂದ ಜಿಲ್ಲಾಕ್ಕೆ ಸಾಕಷ್ಟು ಮಳೆ ವ್ಯತ್ಯಾಸ ಆಗುತ್ತೆ ನಮ್ಮ ದೇಶದಾಗ. ಹೌದೌದು ಸರ್. ಸರ್ ಇದು ಕರ್ನಾಟಕದ ಅಷ್ಟ ಮ್ಯಾಪ್ ತೊಗೊಂಡಿವಿ ನಾವು. ಇಲ್ಲಿ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಜಾಸ್ತಿ. ಆಗಲೇ ಭಾರತದ ಮ್ಯಾಪಲ್ಲಿ ತೋರಿಸಿದ್ರಲ್ಲ ಸರ್, ಡಾರ್ಕ್ ಬ್ಲೂ ಕಲರ್, ಅದೇ ಅಲ್ವಾ ಇದು? ಅದೇ ಇದನ್ನು ಕರ್ನಾಟಕದ ಅಷ್ಟ ನಾವು ತೊಗೊಂಡಿವಿ. ನೀವು ಅದೇ ಈ ಪೂರ್ವಕ್ಕೆ ಬಂದ್ರೆ ಅಂತ ತಿಳ್ಕೊರಿ. ಈ ಕಡೆ ರಾಯಚೂರು, ಮುಂದೆ ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಈ ಕಡೆ ಬಂದರೆ ಅಂದರೆ ಮಳೆ ಪ್ರಮಾಣ ಕಡಿಮೆ ಆಗ್ತಂತ ಹೋಗುತ್ತೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ನಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಬೆಂಗಳೂರಿನಲ್ಲಿ 2 ಟೈಪ್ ಮನ್ಸೂನ್ ಬರ್ತವೆ. ಇಲ್ಲಿ ನಾರ್ತ್ ಈಸ್ಟ್ ಮನ್ಸೂನ್, ಸೌತ್ ವೆಸ್ಟ್ ಮನ್ಸೂನ್. ಅಂದರೆ ಅಕ್ಟೋಬರ್ 15ರ ನಂತರ ಬೆಂಗಳೂರಿಗೆ ಜಾಸ್ತಿ ಮಳೆ ಬರ್ತದೆ. ಅಂದರೆ ಬರೀ ಬೆಂಗಳೂರು ಅಂತೇನಿಲ್ಲ, ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 15ರ ನಂತರನೂ ಮಳೆ ಬರ್ತದೆ. ಆದ್ರೆ ಅಕ್ಟೋಬರ್ 15ರ ನಂತರ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲಿ ಕಡಿಮೆ ಆಗಿ ಈ ಕಡೆ ಜಾಸ್ತಿ ಬರುತ್ತೆ. ಇಲ್ಲ, ಅಲ್ಲಿ ನಾರ್ತ್ ಈಸ್ಟ್ ಮನ್ಸೂನ್ ಅಷ್ಟೊಂದು ಬರಲ್ಲ. ಈಶಾನ್ಯ ಮಾರುತಗಳು ಅಂತ ಕರಿತೀವಿ. ಅದು ಅಷ್ಟೊಂದು ಉತ್ತರ ಕರ್ನಾಟಕಕ್ಕೆ ಬರೋಲ್ಲ. ಆದರೆ ದಕ್ಷಿಣ ಕರ್ನಾಟಕಕ್ಕೆ ನೈಋತ್ಯ ಮನ್ಸೂನು ಮತ್ತು ಈಶಾನ್ಯ ಮಾರುತಗಳು 2 ಬರ್ತಾವೆ ದಕ್ಷಿಣ ಕರ್ನಾಟಕಕ್ಕೆ. ಹೀಗಾಗಿ ಇಡೀ ವರ್ಷತನೂ ಇಲ್ಲಿ ಮಳೆ ಆಗುತ್ತೆ. ಸುಮಾರು ಜೂನ್ಲಿಂದ ಹಿಡಿದು ಡಿಸೆಂಬರ್ ತನಕ ಮಳೆ ಆಗುತ್ತೆ ಬೆಂಗಳೂರಲ್ಲಿ. ಇದೇ ಒಂದು ಕಾರಣದಿಂದಾಗಿ
ಅದೇ ನಾವು ವಿಜಯಪುರ ತೊಗೊಂಡ್ರೆ ಅಕ್ಟೋಬರ್ 15 ನಂತರ ಮಳೆ ಆಗಲ್ಲ ಅಲ್ಲಿ ಅಷ್ಟು. ಅಲ್ಲ, ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ, ಕೂಲ್ ಆಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣ ಅಲ್ಲ? ಇದು ಒಂದು ಕಾರಣ. ವರ್ಷವಿಡೀ ಮಳೆ ಆಗುತ್ತೆ ಇಲ್ಲಿ. ಸರ್, ಹೇಗಾಗುತ್ತೆ ಅಂತ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಸರ್. ಬೆಂಗಳೂರಲ್ಲಿ ಜೂನ್ ಮೊದಲನೇ ವಾರದಿಂದ ಮಳೆ ಆರಂಭ ಆಗುತ್ತೆ, ಮನ್ಸೂನು. ಒಂದು ಅಕ್ಟೋಬರ್ 15 ತನಕ ಇದು ಇರ್ತೈತಿ, ನೈಋತ್ಯ ಮನ್ಸೂನು. ಇದು ಮುಗಿಯೋದ್ರಾಗನ ಈಶಾನ್ಯ ಮಾರುತಗಳು ಸೆಟ್ ಆಗಿಬಿಡ್ತಾವೆ. ಆವಾಗ ಕರ್ನಾಟಕ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಂದ್ರೆ ಬಳ್ಳಾರಿಲಿಂದ ಹಿಡಿದು ಕೆಳಗಡೆ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಈ ಕಡೆನೇ ಮಳೆ ಆಗುತ್ತೆ. ಆದರೆ ಬೆಂಗಳೂರಿಗೆ ಜಾಸ್ತಿ ಆಗುತ್ತೆ. ಬೆಂಗಳೂರು, ತುಮಕೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು ಈ ಜಿಲ್ಲೆಗಳಲ್ಲಿ ಅಕ್ಟೋಬರ್ 15 ನಂತರನೂ ಈಶಾನ್ಯ ಮಾರುತದಿಂದ ಮಳೆ ಆಗುತ್ತೆ. ಹಿಂಗಾಗಿ ಇಡೀ ವರ್ಷ ನಮ್ಗೆ ಮಳೆ ಬರ್ತೈತೆ ಇಲ್ಲಿ. ಇದು ಒಂದಿದೆ. ಇದು ನಮ್ಮ ಸರಾಸರಿ ಮುಂಗಾರು ಯಾವಾಗ ಪ್ರವೇಶ ಆಗುತ್ತೆ ನಾವು ಸರಾಸರಿಯಾಗಿ ಸಾಮಾನ್ಯವಾಗಿ ಜೂನ್ 1ರಂದು ಕೇರಳಕ್ಕೆ ಬರ್ತೈತಿ. ಜೂನ್ 5ಕ್ಕೆ ನಮ್ಮ ಕರ್ನಾಟಕಕ್ಕೆ ಬರ್ತೈತಿ. ಈ ವರ್ಷನೂ ಜೂನ್ 5ಕ್ಕೆ ಬರುತ್ತೆ. ಈ ವರ್ಷನೂ ಅದೇ ಟೈಮಿಗೆ ಬರೋ ನಿರೀಕ್ಷಣೆಗಳು ಅದಾವೆ. ಆವಾಗಲೇ ನಾನು ಎಲ್ನಿನೋ ಬಗ್ಗೆ ಕೇಳ್ತಾ ಇದ್ದೆ ಸರ್. ಅದ್ರ ಚಿತ್ರಣ ಅಂದ್ರೆ ನೋಡ್ರಿ ಇಲ್ಲಿ ಹೆಚ್ಚಾನೆಚ್ಚು ಲ್ಯಾನಿನೋ ಏನಿರ್ತೈತಿ 150ರಷ್ಟು ಕಾಲಾವಧಿಯಲ್ಲಿ. ಆದರೆ ಕೆಲವೊಮ್ಮೆ ಎಲ್ಲಿನೋ ಕೂಡ ಬರೋದೇ ಸಾಧ್ಯತೆಗಳಿರ್ತಾವೆ. ಎಲ್ಲಿನೋ ಬರೋದು 3 ರಿಂದ 7 ವರ್ಷಕ್ಕೊಮ್ಮೆ ಎಲ್ಲಿನೋ. ಈ ಎಲ್ಲಿನೋ ಇದ್ದಾಗ ಏನಾಗುತ್ತಾ, ಈ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಒಂದು ಸ್ವಲ್ಪ ಏರಿಕೆ ಆಗುತ್ತೆ. ಪೂರ್ವದ ಕಡೆ ಅಂದರೆ ಪೆರು ಈ ಕಡೆ ದಕ್ಷಿಣ ಅಮೇರಿಕದ ಕಡೆ ಉಷ್ಣಾಂಶ ಏರಿಕೆ ಆಗುತ್ತೆ ಈ ಮಹಾಸಾಗರದಲ್ಲಿ, ಪೆಸಿಫಿಕ್ ಮಹಾಸಾಗರದಲ್ಲಿ. ಆವಾಗ ಏನಾಗಿಬಿಡ್ತಿತ್ತು ಅಂದ್ರೆ ಇದರಲ್ಲಿಂದ ಬರೋ ಟ್ರೇಡ್ ವಿಂಡ್ಸು ಸ್ಟ್ರೆಂತ್ ಕಡಿಮೆ ಆಗಿ ನಮ್ಮ ದೇಶಕ್ಕೆ ಮಳೆ ಕಡಿಮೆ ಆಗುತ್ತೆ. ಅದೇ ಲ್ಯಾನಿನೋ ಇದ್ದಾಗ ಇಲ್ಲಿ ಉಷ್ಣಾಂಶ ಅಷ್ಟೇ ಇರುತ್ತೆ ಇಂಡೋನೇಷಿಯಾ ಏರಿಯಾದಲ್ಲಿ. ಇದು ಆಸ್ಟ್ರೇಲಿಯಾ ಹತ್ರ ಇಲ್ಲೇ ಅಸೆಂಡಿಂಗ್ ಬ್ರ್ಯಾಂಚ್ ಇರ್ತೈತಿ. ಅಂದ್ರೆ ಜಾಸ್ತಿ ಲೋ ಪ್ರೆಷರ್ ಸಿಸ್ಟಮ್ ಫಾರ್ಮ್ ಆಗಿ ನಾವು ಇವು ಬಂಗಾಳ ಉಪಸಾಗರಕ್ಕೆ ಬರ್ತಾವೆ. ಇಲ್ಲಿ ಹಂಗಾಗಲ್ಲ. ಇದು ಎಲ್ಲಿನೋ ಇದ್ದಾಗ ನಮ್ಮ ದೇಶಕ್ಕೆ ಸಾಮಾನ್ಯವಾಗಿ ಮಳೆಗಾಲ ಕಡಿಮೆ ಆಗುತ್ತೆ. ಆದರೆ ಕೆಲವೊಂದು ಸಲ ಎಕ್ಸೆಪ್ಷನಲ್ ಅದಾವು. ಕೆಲವೊಮ್ಮೆ ಎಲ್ಲಿನೋ ಇದ್ದಾಗೂ ಮಳೆ ಬಂದೈತಿ, ಆದ್ರೆ ರೇರ್ ಕೇಸ್. ಹೆಚ್ಚು ಎಲ್ಲಿನೋ ಇದ್ದಾಗ ನಮ್ಮ ದೇಶಕ್ಕೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಒಂದು. ಈ ಸಲ ಅದೇ ವಾತಾವರಣ ಇದೆಯಾ ಸರ್? ಈ ವರ್ಷ ಎಲ್ಲಿನೋ ಬರೋ ಸಾಧ್ಯತೆಗಳು ಜಾಸ್ತಿ ಅದಾವೆ. ಇದು ಎಲ್ಲಿನೋ ಯಾವ ರೀತಿ ದುರ್ಬಲಗೊಳಿಸುತ್ತೆ ಅನ್ನೋದು ಇದು ಒಂದು ಚಿತ್ರಣ. ಎಲ್ಲಿನೋ ಇದ್ದಾಗ ಏನಾಗಿತ್ತು ಅಂದ್ರೆ ವಾಕರ್ ಸರ್ಕ್ಯುಲೇಷನ್ ಅಂತ ಹೇಳ್ತೈತಿ, ಅದು ವೀಕ್ ಆಗಿಬಿಡ್ತೈತಿ. ವಾಕರ್ ಅಂದ್ರೆ ಏನು ಸರ್? ವಾಕರ್ ಸರ್ಕ್ಯುಲೇಷನ್ ಅಂದ್ರೆ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಆಗಿರ್ತೈತಿ. ವಾಕರ್ ಅನ್ನೋದು ಒಬ್ಬರು ಸೈಂಟಿಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇದ್ರು ಮೊದಲ. ಅವರು ಇದನ್ನು ವಾಕರ್ ಸರ್ಕ್ಯುಲೇಷನ್ ಕಂಡುಹಿಡಿದ್ರು. ಇದಕ್ಕೂ ನಾವು ವಾಕರ್ ಅವ್ರ ಹೆಸರು ಇಟ್ಟಿರೋ ಅದಕ್ಕೆ ಅವ್ರ ಹೆಸರು ಐತಿ. ಇದು ಜಗತ್ತಿನಾದ್ಯಂತ ಪ್ರಸಿದ್ಧ ವಾಕರ್ ಸರ್ಕ್ಯುಲೇಷನ್ ಅನ್ನೋದು. ಅವಾಗ ಈ ವಾಕರ್ ಸರ್ಕ್ಯುಲೇಷನ್ನು ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗಿ ನಮ್ಮ ಮನ್ಸೂನ್ ದುರ್ಬಲ ಆಗುತ್ತೆ. ಇದು ಒಂದು. ಅಲ್ಲ, ಮಳೆ ಈ ಸಲ ಭಾರತಕ್ಕೆ ಕಡಿಮೆ ಆಗ್ತಿರೋದು ಇದೇ ಕಾರಣಕ್ಕಾಗಿ ಎಲ್ಲಿನೋದಿಂದ ಮುಖ್ಯ ಕಾರಣ. ಮತ್ತು ನೈಋತ್ಯ ಮನ್ಸೂನ್ಯಾಗ ಸಾಕಷ್ಟು ಅಪಾಯಗಳಿರ್ತಾವೆ. ಬರೀ ಮಳೆಯ ಜೊತೆಗೆ ಮಳೆ ನಮಗೆ ಎಲ್ಲರಿಗೆ ಬೇಕೇ ಬೇಕು. ಎಲ್ಲ ಪ್ರಾಣಿ, ಪಶು ಪಕ್ಷಿ, ಪ್ರಾಣಿ ಪ್ರತಿಯೊಬ್ಬರಿಗೂ ಮನುಷ್ಯರಿಗೆ ಬೇಕೇ ಬೇಕು. ನೈಋತ್ಯ ಅಂದರೆ ಈಗ ಬಂದಿರೋದೇ ಅಲ್ವಾ ಸರ್? ನೈಋತ್ಯ ದಿಕ್ಕಿನಿಂದ ಬರೋದು. ಈಗ ಜೂನ್ ತಿಂಗಳದಲ್ವಾ ಸರ್ ಇದು? ಜೂನ್ ತಿಂಗಳಲ್ಲಿ ಬಂದಿರುವಂಥ ಈ ರೀತಿ ಒಂದು ಕೆಲವೊಂದು ಮನ್ಸೂನ್ಯಾಗ ಈ ರೀತಿ ಒಂದು ಥಂಡರ್ ಸ್ಟಾರ್ಮ್ ಡೆವಲಪ್ ಆಕಾವು. ನೀವು ನೋಡಿರ್ಬೋದು. ಅದು ಮೋಡನ ಸರ್? ಇದು ಮೋಡ. ಇದಕ್ಕೆ ಕ್ಯುಮ್ಲೋನಿಂಬಸ್ ಕ್ಲೌಡ್ಸ್ ಅಂತ ಕರಿತೀವಿ. ಗಾಳಿಯ ವೇಗ ಕಡಿಮೆ ಇದ್ದಾಗ ಕೆಲವೊಮ್ಮೆ ಆಗುತ್ತಾ ಇದು. ಯಾವಾಗ ಈ ಆಲಿಕಲ್ಲು ಮಳೆ ಆಗೋದೆಲ್ಲ ಅದೇ ವಾತಾವರಣದ ಇದೇ ಒಂದು ಆಲಿಕಲ್ಲಿನ ಮಳೆ ಆಗೋದು ಇದೇ ಒಂದು ಮೋಡದಿಂದ. ಈ ಮೋಡದಿಂದನಾ ಸರ್? ಅಂದ್ರೆ ಇದರಿಂದ ಛದ್ರ ಆಗಿ ಬೀಳುವಂಥದ್ದು ಅಲ್ವಾ ಆಲಿಕಲ್ಲು? ಅಷ್ಟು ದೊಡ್ಡ ಮೋಡಗಳಿಂದ ಅಲ್ಲ ಸರ್? ಅಷ್ಟು ಎತ್ತರಕ್ಕೆ ಬೆಳೆದಿರ್ತೈತಿ. ಇದು 16 ಕಿಲೋಮೀಟರ್ ತನ ಎತ್ತರಕ್ಕೆ ಬೆಳೆದಿರ್ತೈತಿ. 16 ಕಿಲೋಮೀಟರ್ ಇರುತ್ತಾ ಇದು? ಅಷ್ಟು ದೊಡ್ಡದು ಹೈಟ್, ಅಷ್ಟು ದೊಡ್ಡದಿರುತ್ತೆ ಸರ್? ಅಷ್ಟು ದೊಡ್ಡದು ಬಿದ್ದಾಗ ಆಲಿಕಲ್ಲು ಬೀಳಬಹುದು, ಮಳೆ ಬೀಳುತ್ತೆ.
16 ಕಿಲೋಮೀಟ್ರ್ ಮೋಡ ಅಂದರೆ ಸರ್ ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಕರೆಕ್ಟ್. ಅಂದ್ರೆ ಇವೆಲ್ಲ ಅಪಾಯಗಳು. ಸಿಡಿಲು ಬರೋದು, ಮನ್ಸೂನ್ನಲ್ಲಿ ಸಿಡಿಲು ಬರ್ತಾವಿಲ್ಲ ಅಂತೇನಿಲ್ಲ. ಕೆಲವೊಂದು ಭೂಕುಸಿತ ಆಗ್ಬೋದು, ಅತಿಯಾದ ಭೀಕರವಾದ ಪ್ರವಾಹ ಆಗ್ಬೋದು ಮನ್ಸೂನ್ ಮಳೆಯಿಂದ. ಬಿರುಗಾಳಿ ಮತ್ತು ಕೂಡ ಆಗ್ಬೋದು ಈ ಮನ್ಸೂನ್ ಟೈಮ್ನಲ್ಲಿ. ಮತ್ತು ಸ್ಟ್ರಾಂಗ್ ವಿಂಡ್ಸ್, ಬಲವಾದ ಗಾಳಿ ಇರ್ತವೆ, ಗುಡುಗು ಮಿಂಚಿನ ಆರ್ಭಟನೂ ಕೂಡ ಇರ್ತೈತಿ. ಪ್ರವಾಹ ಇದು ಭೂಕುಸಿತಗಳು ಎಲ್ಲೆಲ್ಲಕ್ಕಂದ್ರೆ ಪಶ್ಚಿಮ ಘಟ್ಟಗಳು, ಮಲೆನಾಡಿನ ಪ್ರದೇಶಗಳು ಅತಿಯಾದ ಮಳೆಯಿಂದಾಗಿ ಭೂಕುಸಿತ ಉಂಟಾಗಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಳ್ತಾವೆ. ಪ್ರವಾಹನೂ ಕೂಡ ಕೆಲವೊಮ್ಮೆ ನದಿಗಳ ನೀರಿನ ಮಟ್ಟ ಹೆಚ್ಚಿಗಾಗಿ ಅವು ಹೊರ ಸೂಸ್ತಾವೆ ನೀರು. ಅದರಿಂದ ನದಿ ಸುತ್ತಮುತ್ತ ಹಳ್ಳಿಗಳು ಮತ್ತು ಕೃಷಿ ಭೂಮಿಗಳು ಜಲಾವೃತ ಆಗ್ತಾವೆ. ಅಂದರೆ ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿ ಪಾತ್ರದ ಜಾಗಗಳು ಕೃಷ್ಣ ಇರ್ಬೋದು, ತುಂಗಭದ್ರಾ ಇರ್ಬೋದು. ಹೆಚ್ಚಾನೆಚ್ಚು ಕೃಷ್ಣ ಕಾವೇರಿಯಲ್ಲಿ ಜಾಸ್ತಿ ಇರ್ತೈತಿ. ಮತ್ತು ನಗರ ಪ್ರದೇಶಗಳಲ್ಲೂ ಕೂಡ ಮಳೆ ಜಾಸ್ತಿ ಆದ್ರೆ ಅಲ್ಲಿನೂ ಪ್ರವಾಹ ಆಗ್ಬೋದು. ಯಾಕಂದರೆ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಕೆರೆನೂ ಇರೋದಿಲ್ಲ ಮತ್ತು ನೀರೆಲ್ಲ ಹಿಂಗೆ ಕೆಳಗೆ ಹೋಗ್ಬೇಕಂದ್ರೆ ಅದರಲ್ಲಿ ಮಣ್ಣು ಕೂಡ ಕಡಿಮೆ ಇರ್ತೈತಿ. ಹೀಗಾಗಿ ನೀರೆಲ್ಲ ಇರೋದೆಲ್ಲ ಹರಿದ ಹೋಗುವುದರಿಂದ ಬೇಗ ಪ್ರವಾಹಗಳು. ನಮ್ಮ ರಸ್ತೆಗಳೆಲ್ಲ ಕೆರೆಗಳಾಗ್ತಾ ಇರ್ತಾವಲ್ಲ, ಕಾಲುವೆಗಳ ರೀತಿಯಲ್ಲಿ ಹರಿತಾ ಇರ್ತಾವೆ. ಸರ್, ಇದು ನೀವು ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ಮಿಂಚಿನ ಶಕ್ತಿ ಎಷ್ಟಿದೆ ಅಂತ. ಮಿಂಚು ನೋಡ್ರಿ 30,000 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಒಂದು ಮಿಂಚಿನ ಟೆಂಪರೇಚರ್. ಸೂರ್ಯಂದು ಸುಮಾರು 6,000 ಇರ್ತೈತಿ. ಬರೀ 6,000. ಅದ್ರ ಮಿಂಚಿಂದು ಅದ್ರದ್ದು 5-6 ಪಟ್ಟು ಜಾಸ್ತಿ. 6 ಪಟ್ಟು ಜಾಸ್ತಿ ಆದ್ರೆ ಸೂರ್ಯನ ಬಿಸಿಲಿಗಿನ ಜಾಸ್ತಿ ದುಪ್ಪಟ್ಟಿರ್ತದೆ. ಮಿಲಿಯನ್ಸ್ ಆಫ್ ವೋಲ್ಟೇಜ್ ಇರ್ತಿದ್ರಾಗ, ಎಲೆಕ್ಟ್ರಿಕ್ ವೋಲ್ಟೇಜ್. ಅದಕ್ಕೆ ಮಿಂಚು ಬಡಿದು ಸಾವು ನೋವು ಅನ್ನೋದನ್ನು ಕೇಳ್ತೀವಿ. ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಈಗ ಇವೆಲ್ಲ ಮಿಂಚು ಹೆಂಗೆ ಆಗುತ್ತೆ ಅನ್ನೋದು. ಇವು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಸೆಪ್ರೇಟ್ ಆಕಾವು, ಜಾಸ್ತಿ ಫ್ರಿಕ್ಷನ್ ಆಗೋದ್ರಿಂದ. ಒಂದು ಮಿಂಚಲ್ಲಿ ಸರ್ ಆಲೆಕಲ್ಲು ಇದರಲ್ಲಿಂದ ಮ್ಯಾಲೆ ಪಾಸಿಟಿವ್ ಚಾರ್ಜ್, ನೆಗೆಟಿವ್. ಇದರಲ್ಲಿಂದ ವೋಲ್ಟೇಜ್ ಇದು ಒಂದು ಬ್ಯಾಟ್ರಿ ಸೆಲ್ ಥರ ಕ್ರಿಯೇಟ್ ಆಗುತ್ತೆ. ಮಿಂಚು ಬ್ಯಾಟ್ರಿ ಅಲ್ಲಿ ಬ್ಯಾಟ್ರಿಲಿ ಒಂದು ಪ್ಲಸ್ ಮೈನಸ್ ಇರ್ತೈತಲ್ಲ, ಅದೇ ಟೈಪ್ ಕೆಲಸ ಮಾಡ್ತಾ. ಅವಾಗ ಇದು ಮಿಲಿಯನ್ಸ್ ಆಫ್ ವೋಲ್ಟ್ ಇರುತ್ತೆ, ಪ್ಲಸ್ ಮೈನಸ್ ಎರಡು ಇದ್ದಾಗ. ಆ ಥರದನ್ನ 30,000 ಆಂಪಿಯರ್ಸ್ ಕರೆಂಟ್ ಇರ್ತಿದ್ರಾಗ. ಒಬ್ಬ ಸಾಮಾನ್ಯ ಮನುಷ್ಯ ತಡ್ಕೊಳಕ್ಕಾಗಲ್ಲ, ಸ್ವಲ್ಪ ಬಡದ್ರೂ ಇದಾಗುತ್ತೆ. ಅಷ್ಟರಲ್ಲಿ ಮನುಷ್ಯರೇ ಅಲ್ಲ ಸರ್, ಜಾನುವಾರುಗಳು ಎಲ್ಲವೂ ಸತ್ತೋಗ್ತವೆ. ಹೌದು, ಇದು ಒಂದು ಜಗತ್ತಿನ ಒಂದು ದೊಡ್ಡ ವಿಸ್ಮಯ. ಅದು ಯಾವ್ದು? ಮಿಂಚು ಸರ್. ಮಿಂಚು ಅನ್ನೋದು ಎಷ್ಟೊಂದು ವೋಲ್ಟೇಜ್ ಇರ್ತೈತಿ, ಎಷ್ಟೊಂದು ಅದ್ರ ಕರೆಂಟ್ ಇರ್ತೈತಿ. ಮಾನವ ನಿರ್ಮಿತ ಕರೆಂಟ್ಗಳ ಮುಂದೆ ಉಷ್ಣತೆ ಎಷ್ಟು ಇರ್ತೈತಿ. ಅಗಾಧವಾದ ಒಂದು ದೊಡ್ಡ ಶಕ್ತಿ ಅದು. ಮಿಂಚು ಬಂದಾಗ ನಾವು ಏನು ಮಾಡ್ಬೇಕಂದ್ರೆ ವಿದ್ಯುತ್ ಉಪಕರಣಗಳಿಂದ ನಾವು ದೂರ ಇರಬೇಕು. ನಾವು ಟೆಲಿಫೋನ್ ಇರ್ತೈತಿ, ನಾವು ಹೆಚ್ಚು ಬಳಕೆ ಮಾಡೋದು. ಒಮ್ಮೊಮ್ಮೆ ವಿದ್ಯುತ್ಗಳು ಹರಿದು ಬರೋ ಸಾಧ್ಯತೆಗಳಿರ್ತವೆ. ಕೇಬಲ್ ಇದ್ದಾಗ ಮೊಬೈಲ್ ಯೂಸ್ ಮಾಡ್ಕೋಬಹುದು. ಮೊಬೈಲಲ್ಲಿ ಸಮಸ್ಯೆ ಆಗಲ್ಲ? ಸಮಸ್ಯೆ ಆಗಲ್ಲ. ಕೆಲವೊಮ್ಮೆ ಮೆಟಲ್ ಕಂಬಗಳಿರ್ತಾವಲ್ಲ, ಲೋಹದ ಕಂಬಗಳನ್ನು ಮುಟ್ಟಬಾರ್ದು. ಟ್ಯಾಪ್ ವಾಟರ್, ನಳದಲ್ಲಿ ಸ್ನಾನ ಮಾಡೋದು, ಅವನ್ನೆಲ್ಲ ಮಾಡಬಾರ್ದು ಕೆಲವೊಮ್ಮೆ. ಅದರಲ್ಲಿ ಒಮ್ಮೊಮ್ಮೆ ವಿದ್ಯುತ್ ಹರಿದು ಬರ್ಬೋದು. ಓಹೋ, ನಲ್ಲಿ ನೀರುಗಳಲ್ಲೂ ಸ್ನಾನ ಮಾಡಬಾರ್ದು ಅಂತೀರ? ಆ ಟೈಮ್ದಲ್ಲಿ ಮಾಡಬಾರ್ದು. ಮತ್ತು ಗಿಡದ ಕೆಳಗೆ ಆಶ್ರಯವನ್ನು ಪಡಿಬಾರ್ದು. ಅಥವಾ ಮಿಂಚು ಬಂದಾಗ ನಾವು ಯಾವ್ದಾರು ಹಣ್ಣು ತೊಗೊಳಕ್ಕೆ ಹೋಗ್ಬಾರ್ದು, ಗಿಡದಲ್ಲಿ ಹರ್ಕೊಳಕ್ಕೆ ಹಾಕಿಲ್ಲ. ಅವಾಗ ಮಿಂಚು ಹೊಡೋ ಸಾಧ್ಯತೆಗಳಿರ್ತಾವೆ. ನಾವು ಕೆರೆ, ಬಾವಿ ಮತ್ತು ಸ್ವಿಮ್ಮಿಂಗ್ ಪೂಲ್ನಾಗ ಈಜಾಡಕತ್ತಿದ್ರೆ ನಾವು ದೂರ ಇರಬೇಕು. ಮರದ ಕೆಳಗೆ ಇರಬಾರ್ದು. ಇವೆಲ್ಲ ಇದು ಏನಂತಾರೆ ನೀವು, ಲೋಹದ ಬೇಲಿಗಳಿಂದ ಕೂಡ ನಾವು ದೂರ ಇರಬೇಕು. ಸುಸಜ್ಜಿತವಾದ ಒಂದು ಕಟ್ಟಡದಲ್ಲಿ ಇರೋದು ಭಾಳ ಒಳ್ಳೆಯದು. ಹಿಂಗೆ. ಮತ್ತು ನೀವು ಪೂರಾ ಹೊರಗಡೆ ಇದ್ದರೆ, ಕಾರು ಅಥವಾ ಬಸ್ನಾಗಿತ್ತಂದ್ರೆ ಕಿಟಕಿ ಹಾಕ್ಕೊಂಡು ಒಳಗಿರ್ಬೇಕು. ಈ ರೀತಿ ಅವಾಗ ನಾವು ಸುರಕ್ಷಿತವಾಗಿರ್ಬೋದು. ಮತ್ತು ಅಲ್ಲಿ ಲೋಹದ ಭಾಗಗಳನ್ನು ನಾವು ಮುಟ್ಟಬಾರ್ದು ಕಾರ್ನಾಗಿದ್ದಾಗ. ಅದಕ್ಕೂ ಒಮ್ಮೊಮ್ಮೆ ಕರೆಂಟ್ ಹೊಡೆ ಸಾಧ್ಯತೆಗಳಿರ್ತಾವೆ. ರೇಡಿಯೋ, TV, ಕಂಪ್ಯೂಟ್ರು
ಇವನ್ನೆಲ್ಲ ಆಫ್ ಮಾಡ್ಕೊಂಬಿಡ್ಬೇಕು ನಾವು. ಮಿಂಚು ಗುಡುಗಿನ ಸಂದರ್ಭದಲ್ಲಿ ಆ ಸಮಯದಲ್ಲಿ ಮಿಂಚು ಬಂದಾಗ ನಾವು ಈ ಒಂದು ಇದರಲ್ಲಿಂದ ನಾವು ಜಾಗರೂಕರಾಗಿರೋದು ಭಾಳ ಮುಖ್ಯ ಐತಿ. ಈ ಮತ್ತು ಮನ್ಸೂನಲ್ಲಿ ಸಾಕಷ್ಟು ಪ್ರವಾಹಗಳು ಉಂಟಾಗ್ತವೆ. ಅವಾಗ ಏನು ಮಾಡ್ಬೇಕಂದ್ರೆ ಚರಂಡಿಯನ್ನು ನಾವು ಸ್ವಚ್ಛಗೊಳಿಸ್ಬೇಕು, ನೀರು ಸರಿಯಾಗಿ ಹರಿತಿರ್ಬೇಕು. ಯಾಕಂದ್ರೆ ಮಳೆ ಬಂದಾಗ ಅದು ಬ್ಲಾಕ್ ಆಗಿ ನಮ್ಗೆ ಇದಾಗತ್ತೆ. ಮತ್ತು ಕೆಲವೊಮ್ಮೆ ಮರಳಿನ ಚೀಲಗಳನ್ನು ನೀವು ಉಪಯೋಗ ಮಾಡ್ಕೋಬೋದು. ಇನ್ನೆಲ್ಲ ವಿದ್ಯುತ್ ಎಲ್ಲ ಆಫ್ ಮಾಡಬೇಕು ಮಳೆ ಬಂದಾಗ ಅಥವಾ ಪ್ರವಾಹ ಇದ್ದಾಗ. ನಿಮ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಸುರಕ್ಷಿತವಾಗಿ ಇಟ್ಕೋಬೇಕು. ಇವೆಲ್ಲ ಅಗತ್ಯ ವಸ್ತುಗಳನ್ನ ನೀವು ಸರಿಯಾಗಿ ಇಟ್ಕೋಬೇಕು. ಔಷಧ, ಆಹಾರ, ಕುಡಿಯೋ ನೀರನ್ನು ಕಲುಷಿತ ಆಗೋ ಸಾಧ್ಯತೆಗಳಿರ್ತಾವೆ. ಒಂದು ಪೈಪೆಲ್ಲ ಒಡಿಬೋದು, ಅದರಲ್ಲಿ ಗಲೀಜು ನೀರು ಬರ್ಬೋದು. ಇದು ಭೂಕುಸಿತವನ್ನು ತಡೆಯೋದು ಹೆಂಗೆ ತಡಿಬೇಕಂದ್ರೆ ನಾವೆಲ್ಲ ಗಿಡ ಮರಗಳನ್ನು ಹಚ್ಚೋದ್ರಿಂದ ಭೂಕುಸಿತಗಳು ಕಡಿಮೆ ಆಕ್ಕವು. ನೀರೆಲ್ಲ ಹರಿದು ಹೋಗ್ಲಿಕ್ಕೆ ನೀವು ದಾರಿ ಮಾಡ್ಕೋಬೇಕು. ಯಾಕಂದ್ರೆ ನೀರು ಅಲ್ಲೇ ನಿಂತು ಮಣ್ಣೆಲ್ಲ ಜಾಸ್ತಿ ನೆಂದು ಸಡ್ಲಾಗಿಬಿಡ್ತೈತಿ. ಅವಾಗೆಲ್ಲ ಭೂಕುಸಿತ ಆಗತ್ತೆ. ಮನೆಯೆಲ್ಲ ಈ ಇಳಿಜಾರಿನಲ್ಲಿ ನಾವು ಕಟ್ಟಬಾರ್ದು. ಇಳಿಜಾರಿನಲ್ಲಿ ಕಟ್ಟರೆ ಭೂಕುಸಿತ ಆದಾಗ ಕುಸಿತ ಹೋಗುತ್ತೆ. ಅದು ಕರ್ನಾಟಕ ರಾಜ್ಯದಿಂದ ಜೂನ್ 3ರಿಂದ ಅಥವಾ ಜೂನ್ 4ರಿಂದ ಮಳೆ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಪ್ರಮುಖವಾಗಿ ಕರಾವಳಿ, ಮಲೆನಾಡಿನ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಇನ್ನು ಎಷ್ಟು ದಿನ ಸರ್ ಮಳೆ ಬರುವಂಥ ಸಾಧ್ಯತೆ? ಮಳೆ ಇನ್ನೂ ಈಗ ಸ್ಟಾರ್ಟ್ ಆಗಿದೆ, ಇನ್ನೂ ಮಳೆ ಬರುತ್ತೆ. ಅಂದರೆ 3-4 ದಿನ ಅಲರ್ಟ್ ಇದೆ. ಇನ್ನೂ ಒಂದು ವಾರ ತನಕ ಮಳೆ ಬರುತ್ತೆ ರಾಜ್ಯದ ಎಲ್ಲ ಕಡೆ. ರಾಜ್ಯದ ಎಲ್ಲ ಕಡೆ